ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮತ್ತು ನೀವು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ದೇವರು ತಮಗೆಲ್ಲರಿಗೂ ಒಳ್ಳೆ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ. ಸೊ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಸ್ವಾಗತವನ್ನು ಹೇಳ್ತಾ ಬನ್ನಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈ ಡ್ರೀಮ್ ಮೈ ಟ್ರಾವೆಲ್. ಸೊ ಇದೇ ಮೊದಲ ಬಾರಿಗೆ ನಮ್ಮ ವೀಡಿಯೋ ನೋಡ್ತಾ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸ್, ನಾವೀಗ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ನಲ್ಲೂರು ಕೋಟೆ ಅಂತ ಫೇಮಸ್ ಆಗಿರುವಂತಹ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನ ಹತ್ರ ಬಂದಿದ್ದೀರಿ. ಈ ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸ ಐತೆ. ನಡೀತಿತ್ತು ತಿರ್ಗಾ ಜಾತ್ರೆ ಥರನೇ, ಆದರೆ ಅಷ್ಟು ಗ್ರ್ಯಾಂಡಾಗಿ ನಡೆಯಲ್ಲ. 5 ವರ್ಷಕ್ಕೆ ಜಾತ್ರೆ. ಏನು ಹೇಳಿದ್ರಲ್ಲ, ಅಗ್ನಿಗುಂಡ ಅಂದರೆ ಪೂಜಾರು ಅಲ್ಲಿ ಹೋಗ್ತಾರೆ ಅಂತ ಎಲ್ಲ ಮಾಡ್ತಾರೆ. ಮುಂದಿನ ಅಂದರೆ ವರ್ಷ ನಡೀತದೆ. ವರ್ಷ ಅಲ್ಲ, 3 ವರ್ಷಕ್ಕೆ ಒಂದು ಕಿತ ನಡೀತೈತೆ. ಆದರೆ ಗ್ರ್ಯಾಂಡಾಗಿ ನಡೆಯೋದು ಎಲ್ಲ 3 ವರ್ಷ ಮಾಡೋದು 5 ವರ್ಷ. ಚೆನ್ನಾಗಿ ಎಲ್ಲ ಮಾತಾಡಿದ್ದು ಅವರೆಲ್ಲ ಓಂ ಶಕ್ತಿ ಎಲ್ಲ ಹೋಗ್ತಾರಲ್ಲ ದೇವರು, ಅವ್ರ ಹಣ್ಣಿನ ಸಹ ನಾವು ಮಾತಾಡ್ತೀವಿ. ಅಧ್ಯಕ್ಷರೇ ದೇವಸ್ಥಾನಕ್ಕೆ ಬೌಂಡ್ರಿ ಹಾಕಿ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಗಂಟ ದೇವಸ್ಥಾನಕ್ಕೆ ಇದೀನಿ. ನನ್ನ ಹೆಸರು ಹರಿಪ್ರಸಾದ್ ಅಂತ. ಇದೇ ಪಕ್ಕದೂರಲ್ಲಿ ಬಿದ್ಲಪುರ ನಂದು. ಮಹಾತಾಯಿ ಗಂಗಾ ಪರಮೇಶ್ವರಿ. ಇಲ್ಲಿ ಸುಮಾರು 13 ಊರಿನವರು ಸೇರಿ ಪ್ರತಿ 5 ವರ್ಷಕ್ಕೊಂದು ಸತಿ ಜಾತ್ರೆ ಮಾಡ್ತೀವಿ. ಪ್ರತಿ ಊರಿಗೂ ಈ ತಾಯಿ ಗ್ರಾಮ ದೇವತೆಯಾಗಿ ನೆಲೆಸಿರ್ತಾಳೆ ಕೋಟೆಯಲ್ಲಿ. ಅಂದರೆ ಈ ತಾಯಿದು ಬಹಳ ಮಹಿಮೆ ಮತ್ತು ಬಹಳ ಶಕ್ತಿ. ಮತ್ತು ಈ ಕೋಟೆಯಲ್ಲಿ ಕುಶಾಣರು, ಚೋಳರು ಸುಮಾರು 200-300 ವರ್ಷಗಳ ಮುಂದೆ ಇಲ್ಲಿ ರಾಜ್ಯ ಆಳಿರ್ತಾರೆ. ಆಮೇಲೆ ಇಲ್ಲಿ ಅಕ್ಕಪಕ್ಕಲ್ಲೂ ಹುಣಸೆ ಮರಗಳಾಗ್ಬೋದು, ಈ ಹಳೆ ದೇವಸ್ಥಾನಗಳು ಎಲ್ಲ ಕಾಣಿಸುತ್ತೆ. ಇವಾಗೂ ನೋಡ್ಬೋದು ಆರಾಮಾಗಿ. ಆ ದೇವಸ್ಥಾನಗಳಲ್ಲೂ ಸುಮಾರು ಕುಶಾಣರು, ಚೋಳರು ಇಲ್ಲಿ ಕಟ್ಟಿರೋದು. ಅದನ್ನು ಇವಾಗಲೂ ಇದ್ದಾವೆ ದೇವಸ್ಥಾನಗಳು, ಅದನ್ನು ಬೇಕಾದ್ರೆ ನೋಡ್ಬೋದು. ಆಮೇಲೆ ಇದು ಅಷ್ಟೇ, ಅವರು ಕಟ್ಟಿದಂಥ ಕಾಲದಲ್ಲಿ ಶಿಥಿಲ ಆಗಿತ್ತು ದೇವಸ್ಥಾನ. ಈ ದೇವರು ಶಿಥಿಲವಾಗಿತ್ತು. ಆಮೇಲೆ 1999ರಲ್ಲಿ ಎಲ್ಲ ಊರಿನವರು ಸೇರಿ ಕೂತು ಮಾತಾಡಿ ಈ ದೇವಸ್ಥಾನ ಹೆಂಗಾನ ಮಾಡಿ ಅಭಿವೃದ್ಧಿ ಮಾಡಬೇಕಂತ ಹೇಳಿ ವೇಮಗಲ್ ಕೃಷ್ಣಾನಂದ ಸ್ವಾಮೀಜಿಗಳನ್ನು ಕರೆಸಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಅಮ್ಮನವ್ರನ್ನ ಕೂರಿಸಿ ಈ ದೇವಸ್ಥಾನ ಹೊಸದಾಗಿ ಮಾಡಿ ಪ್ರತಿಷ್ಠಾಪನೆ ಮಾಡ್ತೀವಿ 1999ರಲ್ಲಿ. ಆಗಿನ ಕಾಲದಿಂದನೂ 5 ವರ್ಷಕ್ಕೊಂದು ಸತಿ ಜಾತ್ರೆ ಮಾಡ್ತೀವಿ. ಆಮೇಲೆ ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ನಡೀತೆ ಅಮ್ಮನಿಗೆ. 6:30ಯಿಂದ 7:00ವರೆಗೆ ಮಹಾಮಂಗಳಾರತಿ ನಡೆಯುತ್ತೆ. ಆಮೇಲೆ ಭಕ್ತಾದಿಗಳು ತನ್ನ ಕೋರಿಕೆಗಳೇನು ಅಂದ್ಕೊಂಡಿರ್ತಾರೋ ಬರ್ತಾರೆ, ಅಮ್ಮನ ಹೂವು ಕೇಳ್ತಾರೆ, ಹೂವು ಕೊಡುತ್ತೆ. ಎಷ್ಟೊಂದು ಶಕ್ತಿ ಪವಾಡಗಳು ನಡೆದಿದ್ದಾವೆ. ಆಮೇಲೆ ಅವರು ಮಳ್ಳಕ್ಕೆ ಕಟ್ಬೋದಾಗ್ಬೋದು, ಅವ್ರವ್ರ ಇಚ್ಛೆಯಂತೆ ಅವ್ರವ್ರು ಕೋರ್ಕೊಂಡು ಹೋಗ್ತಾರೆ. ಅಂದ್ಬಿಟ್ಟು ಎಲ್ಲ ಕೋರಿಕೆಗಳನ್ನು ನೆರವೇರಿಸ್ತಾಳೆ ಈ ತಾಯಿ. ಅಷ್ಟೊಂದು ಶಕ್ತಿ ಪವರು ಈ ತಾಯಿಗಿದೆ.
ಆಮೇಲೆ ಇದು ಜಾತ್ರೆ ಅಂದರೆ ತಮಾಷೆ ಅಲ್ಲ, ಅದರದ್ದೇ ಆದ ನೀತಿ ನಿಯಮಗಳಿದ್ದಾವೆ. ಗಂಗಾಪರಮೇಶ್ವರಿ ಜಾತ್ರೆ ಅಂದರೆ ತಮಾಷೆ ಅಲ್ಲ. ಅಂದರೆ ಯಾವ ಥರ ನೀತಿ ನಿಯಮಗಳಂದರೆ, ಒಬ್ಬ ಸಾಟಿಕ್ಬೇಕು ಅಂದರೆ ಒಂದು 15-20 ಮುಂಚೆ ಇಲ್ಲಿ ಸಾಟಿಕ್ತಾರೆ ದೇವಸ್ಥಾನ ಹತ್ರ. ಈ ಥರ ಜಾತ್ರೆ ನಡೀತಿದೆ, ಸೋಮವಾರ ಈ ಥರ ದೀಪ, ಮಂಗಳವಾರ ಮೀಸಲು, ಬುಧವಾರ ಈ ಥರ ಗಂಗಮ್ಮನ ದೀಪ, ಗುರುವಾರ ಉತ್ಸವ, ಶುಕ್ರವಾರ ಬಾಯಿಬೀಗ ಅಂತ ಇಲ್ಲಿ ಸಾಟಿಕ್ತಾರೆ. ಆಮೇಲೆ ಪ್ರತಿ ಊರಿಗೂ ತೆರಳಿ 13 ಊರಿಗೂ ಪ್ರತಿ ಮನೆಗೂ ಹೋಗಿ ಆ ಸಾಟಿಕೆರೆಯಪ್ಪ. ಅವತ್ತಿನ ದಿವಸ ಏನಿಲ್ಲಿ ದೇವಸ್ಥಾನದಿಂದ ಆತನಿಗೆ ಅಂದರೆ ಕುಶಾಂಡ್ರು ರಾಜರು ಆಗ್ತಾ ಇದ್ದಿದ್ದೊಂದು ಪದಕ ಇವಾಗೂ ದೇವಸ್ಥಾನದಿದೆ. ಆ ಪದಕ ಹಾಕ್ಬೇಕು ಅವ್ರಿಗೆ. ಆ ಪದಕ ಹಾಕಿ ಪೇಟ ಕಟ್ಟಿ ಅವ್ರಿಗೊಂದು ಕೆಂಪು ವಸ್ತ್ರ ಕೊಟ್ಟು ಆ ಬಟ್ಟೆಯಲ್ಲೇ ಪ್ರತಿ ಮನೆಗೆ ಹೊರಡಿ, ಅಂದರೆ ಸುತ್ತಮುತ್ತ 13 ಊರು ಮನೆಗೆ ಹೊರಡಿ, ಮನೆಗೂ ಆ ಥರ ಅದೇ ಗಂಗಾಪರಮೇಶ್ವರ ದೇವಸ್ಥಾನದಿಂದನೇ ಏನಿಲ್ಲಿ ಸಾಟಿಕ್ಕಿರ್ತಾರೋ ಆ ಥರ ಪ್ರತಿ ಮನೆಗೆ ಹೋಗಿ ಸೋಮವಾರ ಈ ಥರ ದೇವಸ್ಥಾನಕ್ಕೆ ದೀಪಗಳು, ಅಂದರೆ ಸೋಮವಾರ ಅವ್ರ ಊರಲ್ಲಿ ಯಾವ್ಯಾವ ದೇವರಿದೆ ಗಂಡು ದೇವರುಗಳಿಗೆ ದೀಪಗಳು, ಮಂಗಳವಾರ ಮೀಸಲು, ಆಮೇಲೆ ಬುಧವಾರ ಗಂಗಾಪರಮೇಶ್ವರಿಗೆ ದೀಪಗಳು, ಗುರುವಾರ ಮಾಮೂಲಿ ಊಟ ಪರ್ಸೆ ಇರುತ್ತೆ, ಶುಕ್ರವಾರ ಬಾಯಿಬೀಗಳಂತ ಪ್ರತಿ ಮನೆಗೂ ಸಾಟಿಕ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಪೂಜೆ ಮಾಡೋಂಥ ಆ ದಿನದಲ್ಲಿ ಯಾರಿರ್ತಾರೆ ಇಲ್ಲಿ ಪೂಜಾರಿ, ಅವರು ಇಲ್ಲಿ ಅಗ್ನಿಕುಂಡ ಮಾಡ್ತೀವಿ. ಆಗ ಈ ದೇವಸ್ಥಾನದಿಂದ ಈ ದೇವಸ್ಥಾನದ ಒಂದು ಸಂಬಂಧಪಟ್ಟಂಥ ಪಟೇಲಮ್ಮ ದೇವಸ್ಥಾನ ಅಂತ ಇದೆ, ಸುಮಾರು 1 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಂದ. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಅವ್ರಿಗೆ ಬಾಯಿಗೆ ಬಟ್ಟೆ ಎಲ್ಲ ಕಟ್ಕೊಂಡು ಸಾಂಬ್ರಾಣಿ ಎಲ್ಲ ತೊಗೊಂಡು ಬೆಂಕಿಯಲ್ಲಿ ಹಾಕ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋದರೆ 1 ಕಿಲೋಮೀಟ್ರ್ ಯಾರ ಜೊತೆನೂ ಮಾತಾಡ್ದಿರೋ ಹೋಗಿ ಪಟೇಲಮ್ಮ ದೇವಸ್ಥಾನ ಹತ್ರ ಯಾಕೆ ಅಲ್ಲಿ ಹೋಗ್ತೀವಿ ಅಂತಂದರೆ ಆ ಕಾಲದಿಂದನೂ ಅದು ನಡ್ಕೊಂಬಂದಿದೆ, ಆ ಪದ್ಧತಿ ನಡ್ಕೊಂಬಂದಿದೆ. ಆ ತಾಯಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಆ ತಾಯಿ ಹತ್ರ ಒಂದು ಅಂದರೆ ವಾಗ್ದಾನ ಪಡ್ಕೊಂಡಂಗೆ, ನಾವು ಜಾತ್ರೆ ಮಾಡ್ತಾ ಇದೀವಮ್ಮ, ಏನು ಯಾವ ಥರ ಅನಾಹುತ ಆಗದಿರಂಗೆ ಕಾಪಾಡ್ಕೊಂಬ ಅಂತ ಅಂದ್ಬಿಟ್ಟು ಆ ದಿನದಲ್ಲಿ ಪೂಜೆ ಮಾಡೋಂಥ ಪೂಜಾರಿ ಇಲ್ಲಿಂದ ಹೊರಟು ಪಟೇಲಮ್ಮ ದೇವಸ್ಥಾನ ಹತ್ರ ಹೋಗಿ, ಅಂದರೆ ಹೋಗಬೇಕಾದ್ರೆ ಅದರದ್ದೇ ಆದಂಥ ವಾದ್ಯ ಅಂದರೆ ಕರಡಿ ವಾದ್ಯ, ಚರ್ಮ ವಾದ್ಯ, ಆ ಕಾಲದಲ್ಲಿ ಮನೆ ತಂದವ್ರು ಯಾರು ಬರ್ಸ್ತಿದ್ರು ಅವರೇ ಬರಬೇಕು. ಅವ್ರು ಬಂದು ಇಲ್ಲಿಂದ ವಾದ್ಯ ಮಾಡಿಕೊಂಡು ಪೂಜಾರಪ್ಪನವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪಟೇಲಮ್ಮ ದೇವಸ್ಥಾನ ಹತ್ರ ಪೂಜೆ ಮುಗಿಸ್ಕೊಂಡು ಅಲ್ಲಿ ವಾಗ್ದಾನ ಪಡ್ಕೊಂಡು ಮತ್ತೆ ಆ ಕಡೆಯಿಂದ ತೆರಳಿ ಅಗ್ನಿಕುಂಡ ಆಗಬೇಕು. ಅಗ್ನಿಕುಂಡ ಆದಮೇಲೆ ಸೀದಾ ಒಂದು ದೇವಸ್ಥಾನದ ಪ್ರವೇಶ ಆಗ್ತಾರೆ. ಆಮೇಲೆ ಮಹಾಮಂಗಳಾರತಿ ಆಗುತ್ತೆ. ಆಮೇಲೆ ಪ್ರತಿ ಊರಿನ ದೀಪಗಳು ಇಲ್ಲಿ ದೇವಸ್ಥಾನಕ್ಕೆ ಬರ್ತವೆ. ಅಂದರೆ 13 ಸುತ್ತಮುತ್ತ 13 ಊರಿನ ದೀಪಗಳು ಬರ್ತವೆ. ಆಮೇಲೆ 13 ಅವರದು ಹಂತವಾಗಿ, ಅಂದರೆ ಯಾವ ಊರಂದರೆ ಆ ಊರು ಬರೋದಲ್ಲ, ಅದಕ್ಕೂ ನಿಷ್ಠೆ ನಿಯಮಗಳಿದ್ದಾವೆ. ಈ ಊರಾದಮೇಲೆ ಈ ಊರು, ನೆಕ್ಸ್ಟ್ ಈ ಊರು, ನೆಕ್ಸ್ಟ್ ಈ ಊರು, ಆ ಥರ ಹಂತವಾಗಿ ಊರುಗಳು ಬರ್ತವೆ. ದೀಪಾರಾಧನೆ ಆಗುತ್ತೆ. ಆಮೇಲೆ ಮಾರನೆಗೆ ಬಾಯಿಬೀಗ, ಅಂದರೆ ಈ ನೆಕ್ಸ್ಟ್ ಅದನ್ನು ಸಹ ಅಷ್ಟೇ ಹಂತವಾಗಿ ಯಾವ ಊರು ಫಸ್ಟ್ ಬರಬೇಕು, ಆಮೇಲೆ ಕೊನೆಗೆ ಯಾವ ಊರು ಬರಬೇಕು, ಮಧ್ಯೆ ಯಾವ ಊರು ಬರಬೇಕಂತ ಬರಬೇಕು. ಆಮೇಲೆ ಶಿಡೀರಣ್ಣ ದೀಪ, ಅಂದರೆ ಅವ್ರಿಗೆ ಕಾಣಿದಾರಲ್ಲ ಅವ್ರಿಗೆ ಅದು ಶಿಡೀರಣ್ಣ ದೀಪ ಅಂತ ಮಾಡ್ತೀವಿ. ಶಿಡೀರಣ್ಣ ದೀಪ ಮೊದಲು ಬಿದ್ಲಪುರದವ್ರು ಮಾಡ್ತಿದ್ರು, ತದನಂತರ ಬಾಲೆಪುರದವ್ರಿಗೆ ಹೋಗಿದೆ. ಈಗ ಬಾಲೆಪುರದವ್ರು ಶಿಡೀರಣ್ಣ ದೀಪ ತರ್ತಾರೆ. ಆ ದೀಪದ್ದು ಬಹಳ ನೇಮಕ ಇದೆ, ಅಂದರೆ ಅದನ್ನು ಯಾರೂ ಮುಟ್ಟಬಾರ್ದು, ಆ ಮನೆ ತಂದವರೇ ಆ ದೀಪನ ಮುಟ್ಟಬೇಕು. ಆಮೇಲೆ ಇಲ್ಲೂ ಅಷ್ಟೇ, ಆ ದೀಪನ ಸಂಜೆ ಎಲ್ಲ ದೇವಸ್ಥಾನ ನೋಡಿ ಇಲ್ಲಿ ಕಾಣುತ್ತಲ್ಲ, ಈ 13 ಉತ್ಸವ ಮೂರ್ತಿಗಳನ್ನ ತಂದು ಉತ್ಸವ ಮಾಡಿ ಶುಕ್ರವಾರ ಸಂಜೆ ದೇವಸ್ಥಾನಕ್ಕೆ ಸೇರಿಸ್ಬೇಕಾಗುತ್ತೆ ದೇವರುಗಳನ್ನ. ಆಮೇಲೆ ಶಿಡೀರಣ್ಣ ದೀಪನ ಬಾಲೆಪುರದವ್ರು ತರ್ತಾರೆ. ಆ ಬಾಲೆಪುರದವ್ರು ತಂದಮೇಲೆ ಅಮ್ಮನವ್ರಿಗೆ ಬೆಳಗ್ಗೆ ಮತ್ತು ಆ ಗರುಡಗಂಬ ಪ್ರತಿಷ್ಠಾಪನೆ ಇದೆಯಲ್ಲ ಮುಂದೆ ಆ ದೇವಸ್ಥಾನ ಮುಂದೆ ಗರುಡಗಂಬ, ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಮಹಾಮಂಗಳಾರತಿ ಮುಗಿಸ್ಕೊಂಡು ಆ ದೀಪನ ಮತ್ತು ಇಲ್ಲಿ ಪೂಜೆ ಮಾಡ್ತಾರಂಥ ಪೂಜಾರ ಪ್ರಕರಣದಿಂದ ಆ ದೀಪದಲ್ಲಿರುವನ್ನ ತೊಗೊಂಡು ಆ ಗರುಡಗಂಬಕ್ಕೆ ಅರ್ಪಣೆ ಮಾಡಿ, ಮತ್ತು ಆ ಪ್ರಸಾದನ ಆ ಶಿಡೀರನ ದೀಪದಲ್ಲಿರೋ ಒಂದು ತಂಬಿಟ್ಟಿನ ಪ್ರಸಾದ ಎಲ್ರಿಗೂ ಹಂಚಿ ಅಲ್ಲಿಗೆ ಈ ಜಾತ್ರೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಅಷ್ಟು ನಿಷ್ಠೆ ನಿಯಮಗಳಿಂದ ಇದು ಜಾತ್ರೆ ಮಾಡ್ತೀವಿ. ಆಮೇಲೆ ಹುಣಸೆ ಮರ ಹೋದ ಹಳೇ ಕಾಲದ ಮರಗಳು, ಅಂದರೆ ಕುಶಾಂಡ್ರು ರಾಜರು ಆಗಿನ ಕಾಲದಲ್ಲಿ ಇದನ್ನು ನೆಟ್ಟು, ಅಂದರೆ ಇದು ಹುಣಸೆ ತೋಪು, ನಲ್ಲೂರು ಕೋಟೆ ಗಂಗಮ್ಮ ಪರಮೇಶ್ವರಿ ಹುಣಸೆ ತೋಪು ಅಂತಲೇ ಪ್ರಸಿದ್ಧವಾಗೈತೆ ಎಲ್ಲ ಕಡೆನೂ. ಆಮೇಲೆ ಇಲ್ಲೊಂದು ಹಲವಾರು ಕೆತ್ತನೆಗಳಾಗ್ಬೋದು, ಆಮೇಲೆ ಹಲವಾರು ಲೇಪನಗಳಾಗ್ಬೋದು ಇದ್ದಾವೆ, ಇವಾಗ್ಲೂ ಇದ್ದಾವೆ. ಬಟ್ ನಮಗೆ ಅದು ಓದೋಕ್ಕಾಗಲ್ಲ, ಯಾಕಂದರೆ ಹಳೆ ಕಾಲದ ಲೇಖನಗಳಿಂದ ನಮಗೆ ತಿಳಿದು ಬರಲ್ಲ. ಆಮೇಲೆ ಇಲ್ಲಿಂದ ಕೆಲವೊಂದು ವಿಶೇಷಗಳು, ಈ ಕಲ್ಯಾಣ ಆಗ್ಬೋದು, ಬಲಗಡೆ ಇರೋದು, ಅಂದರೆ ಆ ತಾಯಿಗೆ ಏನೋ ಅಲ್ಲಿ ಆಗ ನಮ್ಮ ಅಜ್ಜಿ ತಾತ ಹೇಳೋದು, ಏನೋ ಕಲ್ಯಾಣ ಕೊರಿಬೇಕಾದ್ರೆ ಆ ತಾಯಿದು ಏನೋ ಒಂದು ಅಲ್ಲಿ ಒಂದು ಶಬ್ದ ಕೇಳಿ ಆಮೇಲೆ ಕಲ್ಯಾಣ ಕೊರಿಬಾರ್ದಂತ ಅದನ್ನು ನಿಲ್ಲಿಸಿ, ಅಂದರೆ ಆ ಥರ ನಮ್ಮ ಅಜ್ಜಿ ತಾತ ಹೇಳ್ತಿರ್ತಾರೆ. ಆ ಥರ ಶಕ್ತಿ ಎಲ್ಲ ಈ ತಾಯಿ ಹೊಂದಿರ್ತದೆ. ತುಂಬ ಭಕ್ತಾದಿಗಳಿಗೆ ಇಲ್ಲಿಂದ ತುಂಬ ಒಳ್ಳೆಯದಾಗಿದೆ, ತುಂಬ ತಾಯಿ ಪವರ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಹುಣಸೆಹಣ್ಣು ಮಾಡೋದು ಹಾಂ ಹುಳಿ ಇರಲ್ಲ ತಿಂದಾಗ, ಹಾಂ ಹುಳಿ ಇರೋದಿಲ್ಲ, ಫುಲ್ ಸಿಹಿಗೆ ಇರುತ್ತೆ ಅಂತ ಹೇಳಿ. ಹಾಂ, ಅಂದರೆ ತಾಯಿ ಪವಾಡನೋ ಏನೋ ಗೊತ್ತಿಲ್ಲ. ಆ ಹುಣಸೆಹಣ್ಣು ಕಾಲ ಬಂದರೆ ಹುಣಸೆಹಣ್ಣು ಬರುತ್ತೆ, ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅಂದರೆ ಸುತ್ತ ನಮ್ಗೆ ಹುಣಸೆಹಣ್ಣು ಮಾಮೂಲಾಗಿ ನಾರ್ಮಲಾಗಿ ಹುಳಿ ಇರುತ್ತೆ, ಬಟ್ ಇಲ್ಲಿ ಒಂದು ಸ್ವಲ್ಪ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.
ಅಂದರೆ ಅವಾಗಿಂದನೂ ಅದು ತಾಯಿ ಪವಾಡ ಏನೋ ಗೊತ್ತಿಲ್ಲ, ಬಟ್ ಅದು ರೂಢಿಕೆಯಲ್ಲಿ ಆ ಥರನೇ ಇದೆ. ಮತ್ತು ಜಾತ್ರೆ ಎಷ್ಟು ದಿನ ನಡೆಯುತ್ತೆ? 5 ವರ್ಷಕ್ಕೊಂದ್ಸತಿ, ಸುಮಾರು ಸೋಮವಾರದಿಂದ ಸ್ಟಾರ್ಟ್ ಆಗಿ ಶುಕ್ರವಾರ ರಾತ್ರಿಗೆ ಕಡೆಯಾಗುತ್ತೆ ಜಾತ್ರೆ, ಗಂಗಮ್ಮ ಜಾತ್ರೆ. ಹೌದು, 5 ದಿವಸ ನಡೀತೆ. ಬಹಳ ನೇಮಕವಾಗಿ, ಬಹಳ ನಿಷ್ಠೆ ನಿಯಮದಿಂದ ನಡೀತೆ ಜಾತ್ರೆ. ಮತ್ತು ಯಾರಿಗಾದ್ರೂ ಇಲ್ಲ, ಆ ಥರದ್ದೇನು ಕಂಡು ಬಂದಿಲ್ಲ. ಪ್ರತಿ ಊರಿನವರು ಪ್ರತಿ ಆಷಾಢಕ್ಕೊಂದ್ಸತಿ, ವರ್ಷಕ್ಕೊಂದ್ಸತಿ, ಪ್ರತಿ ಆಷಾಢ ಮಾಸದಲ್ಲಿ ಅವ್ರವ್ರ ಊರಿನ ಉತ್ಸವ ಮೂರ್ತಿಗಳನ್ನ ತಗೊಂಡೋಗಿ ಉತ್ಸವ ಮಾಡಿ ಆ ತಾಯಿಗೆ ಏನೋ ಕುರಿ ಗಿರಿ ಕಡಿತಾರಲ್ಲ, ಆ ಥರ ಒಂದು ಶಾಂತಕಾರ ಮಾಡಿಕೊಂಡು ಊರಿನಲ್ಲೆಲ್ಲ ಉತ್ಸವ ಮಾಡಿಕೊಂಡು ಜಾತ್ರೆ ಥರ ಮಾಡಿಕೊಂಡು ಪ್ರತಿ ವರ್ಷ ತರ್ತಾರೆ. ಬಟ್ 13 ವರ್ಷಕ್ಕೊಂದ್ಸತಿ ಅಲ್ಲ, 5 ವರ್ಷಕ್ಕೊಂದ್ಸತಿ 13 ಊರಿನ ಜನರೆಲ್ಲ ಸೇರಿಸಿ ಒಟ್ಟಾರೆ ಮಾಡೋದು ಅದು ಗಂಗಮ್ಮ ಜಾತ್ರೆ. ಅದು ವಿಶೇಷವಾಗಿ 5 ವರ್ಷಕ್ಕೊಂದ್ಸತಿ ಮಾಡ್ತೀವಿ. ಅಂದರೆ ಇಲ್ಲಿರೋ ದೇವರು ಒಂದೊಂದು ಊರಿಗೂ ಒಂದೊಂದು ಪಟ್ಟಿದ್ದು 13 ಊರಿನವರು 13 ಉತ್ಸವ ಮೂರ್ತಿಗಳನ್ನ ಮಾಡಿಸಿದ್ದಾರೆ. ಅವ್ರವ್ರಿಂದ ಉತ್ಸವ ಎಲ್ಲ ಮುಗಿಸ್ಕೊಂಡು ಈಗ ಆಷಾಢ ಮಾಸಕ್ಕೆ ತಗೊಂಡೋಗ್ತಾರೆ, ಪೂಜೆ ಮುಗಿಸ್ಕೊಳ್ತಾರೆ, ಮತ್ತೆ ಎಲ್ಲ ಮುಗಿದ್ಮೇಲೆ ತಂದು ದೇವಸ್ಥಾನದಲ್ಲಿ ಇರ್ತಾರೆ. ಭಕ್ತರಿಗೆ ಇಷ್ಟಪಡ್ತೀರಾ? ಇಲ್ಲಿ ಬರಬೇಕಾದ್ರೆ ಯಾವ ರೀತಿ ಬರಬೇಕು? ಅಂದರೆ ಭಕ್ತರು ಮಾಮೂಲಿ ನಿಷ್ಠೆ ನಿಯಮದಿಂದ ಸ್ನಾನ ಎಲ್ಲ ಮಾಡಿಕೊಂಡು, ಅಂದರೆ ನೇಮಕವಾಗಿ ಭಕ್ತಿಯಿಂದ ಬಂದಿದ್ದೇ ಆದರೆ ಆ ತಾಯಿನ ತನ್ನ ಕೋರಿಕೆಗಳೇನಿದೆಯೋ ಆ ತಾಯಿ ಹತ್ರ, ಅಂದರೆ ಬೆಳಗ್ಗೆ ಅಭಿಷೇಕ ಆದಮೇಲೆ, ಮಹಾಮಂಗಳಾರತಿ ಆದಮೇಲೆ ಕೆಲವು ಭಕ್ತಿಗಳು ಬೆಳಗ್ಗೆನೇ ಬಂದು ಅಭಿಷೇಕ ಕಾಯ್ತಾರೆ. ಏನು ವಿಶೇಷ ಅಂದರೆ ಅಭಿಷೇಕ ಆದಮೇಲೆ, ಮಹಾಮಂಗಳಾರತಿ ಆದಮೇಲೆ ಆ ತಾಯಿ ಬಂದು ಇಲ್ಲಿ ಇರ್ತಾಳೆ ಅಂತ ಆ ಟೈಮಲ್ಲಿ ಬಂದು ಹೂವು ಕೇಳೋದೆಲ್ಲ ಆಗ್ಬೋದು. ಅಂದರೆ ಆ ತಾಯಿ ಪವಾಡ ಹೂವು ಕೊಡ್ತಾಳೆ. ಇಲ್ಲ ಅವ್ರಿಗೆ ಆಗಲ್ಲ ಅಂದರೆ ಎಡ ಕಡೆಗೆ, ಆಗುತ್ತೆ ಅಂದರೆ ಬಲ ಕಡೆಗೆ, ಎಲ್ಲ ಅವರು ಏನೇನು ಆ ತಾಯಿ ಹೂವು ಕೊಟ್ಟಿದ್ದಾಳೆ ಅಂದರೆ ಅಲ್ಲಿಗೆ ಆಗುತ್ತೆ ಅಂತಲೇ ಆಗಿದೆ ಸಹ. ಬಂದ ಕೋರಿಕೆಗಳ ತೀರಿಸಿದ್ದಾರೆ. ಅಂದರೆ ಏನೋ ಮಕ್ಬಡಿ ಮಾಡ್ಕೊ, ಏನೋ ತಾಳಿ ಬಟ್ಟು ಕೊಡ್ತೀವಮ್ಮ, ಇಲ್ಲ ಮಳ್ಳಕ್ಕಿ ಕಟ್ತೀವಮ್ಮ, ಇಲ್ಲೊಂದು ಕುರಿ ಹೊಡಿತೀವಮ್ಮ, ಇಲ್ಲೊಂದು ಕೋಳಿ ಕೊಯ್ತೀವಿ ಅಂತ ಮಕ್ಬಡಿ ಮಾಡ್ಕೊತಾರೆ. ಬಟ್ ಆ ಪವಾಡಗಳಲ್ಲಿ ಆಗಿದ್ದಾವೆ. ಬಂದು ಭಕ್ತಾದಿಗಳು ಮಾಡ್ತಾನೆ ಇರ್ತಾರೆ. ಅದು ನಾವು ಕಾಣ್ಬೋದು. ಯಾವಾಗೂ ಬಂದು ಮಾಡ್ತಿರ್ತಾರೆ. ಒಳ್ಳೆಯದಾಗುತ್ತೆ. ಆ ತಾಯಿ ಹತ್ರ ಬಂದು ಭಕ್ತಿಯಿಂದ ನಾವು ಬೇಡ್ಕೊಂಡಿದ್ದೆ ಆದರೆ ಆ ತಾಯಿ ಹೊರ ಕೊಡ್ತಾಳೆ, ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಅಮಾವಾಸ್ಯೆ ಪೌರ್ಣಿಮೆ ಅಂದರೆ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆಗಳಿರ್ತವೆ. ಅಂದರೆ ಸಂಜೆ 4-5 ತನಕನೂ ದೇವಸ್ಥಾನ ಬಾಗಿಲು ತೆಗೆದಿರುತ್ತೆ. ಮಾಮೂಲಿ ದಿನಗಳಲ್ಲಿ ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಆಗುತ್ತೆ. ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ತುಂಬ ಜನ ಇಲ್ಲಿ, ಅಂದರೆ ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ತುಂಬ ಜನನೂ ಬರ್ತಾರೆ ಭಕ್ತಾದಿಗಳು. ಮತ್ತು ಈ ಥರ ಇದು ದೇವ ಮೆಟ್ಕೊಂಡಿರೋರಿಗೆ ಅಂದರೆ ಈಗ ದೆವ್ವ ಎಲ್ಲ ಮೆಟ್ಕೊತಿದ್ದಂದರೆ ಈ ದೇವಸ್ಥಾನಕ್ಕೆ ಬಂದು ಕೇಳ್ಕೊತಾರೆ, ಅಮ್ಮ ಈ ಥರ ಒಂದು ತೊಂದರೆ ಆಗಿದೆ, ಈ ಥರ ಒಂದು ಸಮಸ್ಯೆ ಆಗಿದೆ ಅಂತಂದಾಗ ಏನೋ ಒಂದು ಮಕ್ಬಡಿ ಮಾಡ್ಕೊಂಡಾಗ ಆ ತಾಯಿ ಒಂದು ಆಶೀರ್ವಾದ ಮಾಡಿ ಅವ್ರಿಗೇನು ಇಲ್ದಿರೋ ಆಗಿರೋದು ಉಂಟು. ಅಂದರೆ ಒಳ್ಳೆಯದಾಗಿರೋದು ಉಂಟು, ಕಂಪ್ಲೀಟ್ ಆಗಿರೋದು ಉಂಟು. ಅಂದರೆ ಹಿಸ್ಟ್ರಿ ಅಂತಂದರೆ ನಮ್ಮ ಅಜ್ಜಿ ತಾತ ಏನು ಹೇಳ್ತಾರೆ ಅಂದರೆ, ನಮಗೆ ರಾತ್ರಿ ಒಂದು 11 ಗಂಟೆ 12 ಗಂಟೆ ಆದಮೇಲೆ ಆ ತಾಯಿ ಸಂಚಾರ ಮಾಡ್ತಾಳೆ. ಈ ಕೋಟೆನ ಸಂಚಾರ ಮಾಡ್ತಾಳೆ. ಈ ನಲ್ಲೂರು ಕೋಟೆನ ಸಂಚಾರ ಮಾಡಿ ತನ್ನ ಕೋಟೆನ ಭದ್ರಕೋಟೆಯಾಗಿ ಕಾವಲು ಕಾಯ್ತಾಳೆ ಆ ತಾಯಿ ಅಂತ ಕುದುರೆ ಮೇಲೆ ಸಂಚಾರ ಮಾಡ್ತಾರೆ. ನಮ್ಮ ತಂದೆಯವರೆಲ್ಲ ಆಗ ಹುಣಸೆ ಕಳ್ತನ ಮಾಡ್ತಿದ್ರಂತೆ. ಹುಣಸೆಕಾಯಿ ಕಳ್ತನಕ್ಕೆ ಬಂದಾಗೆಲ್ಲನೂ ಆ ಕುದುರೆ ಮೇಲೆ ಬರೋ ಸೌಂಡು ಟಕ 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 ಅನ್ನೋದು ಅವ್ರಿಗೆ ಶಬ್ದ ಕೇಳಿಸ್ತಿತ್ತಂತೆ. ಅಂದರೆ ಆ ತಾಯಿ ಇಲ್ಲಿ ನೆಲೆಸಿದ್ದಾಳೆ ಅಂತ ನಮ್ಮ ಪುರಾತನದವ್ರು ಹೇಳ್ತಾರೆ. ಇವಾಗಲೂ ನಾವು ಅದನ್ನೇ ನಂಬಿದ್ದೀವಿ, ಅದನ್ನೇ ನಂಬ್ಕೊಂಡು ಬಂದಿದ್ದೀವಿ. ಆ ತಾಯಿ ಇದ್ದಾಳೆ ಅಂತ. ನೀವು ಕೇಳಿಸ್ಕೊಂಡಿದ್ದೀರಾ? ಇಲ್ಲ, ನಾವು ಕೇಳಿಸ್ಕೊಂಡಿಲ್ಲ. ಆದರೆ ರಾತ್ರಿ ಹೊತ್ತು ಇಲ್ಲಿ ಬರೋಕ್ಕೆ ಕೆಲವು ಜನ ಭಯ ಪಡ್ತಾರೆ. ಇವಾಗ್ಲೂ ಯಾರು ಭಯ ಪಡ್ತಾರೆ ಅಂದರೆ ರಾತ್ರಿ ಹುಣಸೆ ತೋಪು ಸುಮ್ಮನೆ ಆ ತಾಯಿ ಇದ್ದಾಳೆ ಈ ಥರ ಎಲ್ಲ ಪುರಾತನರು ಬರೋದ್ರಿಂದ ಯಾರೂ ಬರೋಲ್ಲ. ಆದ್ದರಿಂದ ನಾವು ಬರೋಲ್ಲ. ನಮಗೆ ಆ ಥರ ಶಬ್ದಗಳೇನು ಕೇಳಿಸಿಲ್ಲ. ಆಮೇಲೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಅಖಂಡ ದೀಪ ಜ್ಯೋತಿ ಉರಿಯುತ್ತೆ. ಅಖಂಡ ದೀಪ ಜ್ಯೋತಿ ಒಂದು ದಿವಸ ಅಂಟಿಸಿದೀವಿ ಅಂದರೆ ಎಲ್ಲಿ ಲಾಸ್ಟ್ ಕೊನೆ ಯಾರ್ಯಾರು ಪೂಜೆಗಳೆಲ್ಲ ಈ ಸುತ್ತಮುತ್ತೂರಲ್ಲೆಲ್ಲ ಯಾರ್ಯಾರು ಪೂಜೆ ಕೊಡ್ತಾರೋ ಎಲ್ಲಿ ಲಾಸ್ಟ್ ಆಗುತ್ತೋ ಪೂಜೆ ಅಲ್ಲಿ ತನಕ ಆ ದೀಪನ ಹಾರ್ದಿರೋ ಥರ ಇಲ್ಲಿ ನೋಡ್ಕೊತೀವಿ. ಆವಾಗ ತಾಯಿ ಶಕ್ತಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಾರ್ತಿಕ ಮಾಸದಲ್ಲಿ. ಆಮೇಲೆ ನಾವು ಪ್ರತಿ ನವಮಿಗೆ ಅಂದರೆ ಇದು ದಸರಾ ನಡೆಯುತ್ತಲ್ವ, ಆ ಟೈಮಲ್ಲಿ ಪ್ರತಿದಿನವೂ ಒಂದೊಂದು ಅಲಂಕಾರ, ತಾಯಿಗೆ ಪ್ರತಿ ವಿಶೇಷವಾದ ಅಲಂಕಾರಗಳು. ಆಗ ಭಕ್ತಾದಿಗಳು ಜಾಸ್ತಿ ಬರ್ತಾರೆ. ಪೂಜೆ ಪುನಸ್ಕಾರಗಳು ತುಂಬ ವಿಶೇಷವಾಗಿ ನಡೆಯುತ್ತೆ. ಈ ದೇವಸ್ಥಾನದ ಅದೇ ಮಂಡಳಿ ಇದೆ, ಈ ದೇವಸ್ಥಾನದ ಸದಸ್ಯರುಗಳಿದ್ದಾವೆ. ಸುತ್ತಮುತ್ತರಲ್ಲಿ ಒಂದೊಂದು ಸದಸ್ಯರುಗಳನ್ನ ನೇಮಕ ಮಾಡಿ ಆಮೇಲೆ ಪ್ರತಿ ದೇವಸ್ಥಾನ ಬೆಳೆಸೋದಕ್ಕೋಸ್ಕರ ಆಮೇಲೆ ಪ್ರತಿ ಮನೆಗೆ ಅಂದರೆ ನಿರಂತರ ಪೂಜೆ
ಅಂತ ಒಂದು 2-2 ಸಾವಿರ ಕಟ್ಸ್ಕೊಂಡು ಅದನ್ನು ಸೊಸೈಟಿಗೆ ಹಾಕಿ ಅದನ್ನು ಬೆಳೆಸ್ಕೊಂಡು ದೇವಸ್ಥಾನ ಅಭಿವೃದ್ಧಿ ಮನೆಯೆಲ್ಲ ಒಂದು ಕಾಂಪೌಂಡ್ ಆಗಿದೆ ಮತ್ತು ಏನೇನು ಮಾಡಬೇಕಂತ ಅಭಿವೃದ್ಧಿನ ಮಾಡ್ತಾ ಹೋಗ್ತಾರೆ. ದೇವಸ್ಥಾನದವರೆಲ್ಲ ಕೂತು ಮಾತಾಡಿ, ದೊಡ್ಡವರು ಸುತ್ತಮುತ್ತೂರಿನ ಗ್ರಾಮಸ್ಥರು ಕೂತಿ ಮಾತಾಡಿ ಅದನ್ನು ದೇವಸ್ಥಾನ ಅಭಿವೃದ್ಧಿ ಮಾಡ್ತಾರೆ. ಅಂದರೆ ತುಂಬ ಶಕ್ತಿ. ಅಂದರೆ ಇಲ್ಲಿ ಎಷ್ಟೋ ಜನ ನಿಧಿಗಳು ತಗೊಳ್ಳೋಕ್ಕೆ ಬಂದು ಎಷ್ಟೋ ಜನ ಸತ್ತಿರೋದುಂಟು. ಇವಾಗಲೂ ಸಹ ಇಲ್ಲಿ ನಿಧಿಗಳಿದ್ದಾವೆ. ಅಂದರೆ ಇವಾಗಲೂ ಹೇಳ್ತಾರೆ ನಿಧಿಗಳಿದ್ದಾವೆ, ಬಂಗಾರ. ಅಂದರೆ ಕುಶಾಂಡು ಚೇಳ್ರ ಆಗಿನ ಕಾಲದಲ್ಲಿ ಈ ನೆಲದಲ್ಲಿ ಉಣಿ ನಾಗಬಂಧ ಅಷ್ಟದಿಗ್ಬಂಧಗಳೆಲ್ಲ ಮಾಡಿದ್ದಾರೆ. ಆ ನಿಧಿಗಳು ಇವಾಗೂ ಇರೋದುಂಟು. ಅಂದರೆ ನಾವು ದೊಡ್ಡವರಿಂದ ಕೇಳ್ಕೊಂಬಂದಿದ್ದೀವಿ. ಆಮೇಲೆ ಯಾಕೆ ಇದನ್ನೆಲ್ಲ ನಂಬ್ತೀವಿ ಅಂತಂದರೆ ಈ ಹಳೆ ಕಾಲ ದೇವಸ್ಥಾನಗಳೆಲ್ಲನೂ ಬಂದು ತೋಡಿರೋದೆಲ್ಲ ಕಣ್ಣಲ್ಲಿ ಕಾಣಿದ್ದೀವಿ. ನಾವು ಡೈರೆಕ್ಟಾಗಿ ಕಾಣಿದ್ದೀವಿ. ಮತ್ತು ಅವ್ರು ಯಾರ್ಯಾರು ತೋಡಿದಾರೋ ಆಮೇಲೆ ಯಾರ್ಯಾರು ಗೊತ್ತಾಗಿದೆ ಅವರೆಲ್ಲನೂ ಸುಮಾರು ಒಂದು 3 ತಿಂಗಳಿಗೆ 2 ತಿಂಗಳಿಗೆಲ್ಲ ಸತ್ತೋಗಿದ್ದಾರೆ. ಆಕಸ್ಮಿಕ ಸಾವುಗಳು. ಅಂದರೆ ಏನೋ ಒಂದು ಅನಾರೋಗ್ಯದಿಂದ ಆಗ್ಬೋದು, ಏನೋ ಒಂದು ಆಕಸ್ಮಿಕ ಏನೋ ಒಂದು ರೋಗ ಬಂದು ಅವ್ರಿಗೆ ಎಲ್ಲ ಸತ್ತೋಗಿದ್ದಾರೆ. ಅದರ ನಿಧಿಗಳೆಲ್ಲ ತೆಗೆಯೋಕ್ಕೂ ಬಂದಿದ್ದಾರೆ ಇಲ್ಲಿ. ಬಟ್ ಇವಾಗಲೂ ಇದ್ದಾವೆ ಅಂತ ನಮಗೆ ನಂಬಿಕೆ, ಅವಾಗಿಂದನೂ ನಂಬಿಕೆ, ಇವಾಗಲೂ ಇದೆ ಅಂತಲೇ ನಂಬಿಕೆ. ಅದಕ್ಕೆ ಆ ತಾಯಿ ತನ್ನ ಭದ್ರಕೋಟೆನ ಕಾಪಾಡ್ಕೊಳ್ಳೋದು ಯಾವಾಗ ಸಂಚಾರ ಮಾಡ್ತಾಳೆ ಪ್ರತಿನಿತ್ಯ ಅಂತ ನಾವು ನಂಬಿದ್ದೀವಿ. ಬಟ್ ಆದರೂ ನಾವು ರಾತ್ರಿ ಹೊತ್ತು ಬರೋಲ್ಲ, ಯಾಕಂದರೆ ಅವಾಗಿಂದ ಹೇಳಿದ್ದಾರೆ, ನಮಗೂ ಭಯ ಇರುತ್ತಲ್ವ, ಅದಕ್ಕೆ ರಾತ್ರಿ ಹೊತ್ತು ಯಾರೂ ಬರೋಲ್ಲ ಇಲ್ಲಿಗೆ ಕೋಟೆಗೆ.